ಪ್ರತಿಯೊಬ್ಬರಿಗೂ ಯಾರ್ಯಾರು ಇಲ್ಲ ಸಿನಿಮಾ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ದೊಡ್ಡ ಸಪೋರ್ಟ್ ಆಗಿದೆ, ಇದು ಒಂದು ಶಕ್ತಿ ಆಗಿದೆ. ಅಂಡ್ ಅಲ್ಲಿಂದ ಮೆಸೇಜ್ ಎಲ್ಲ ಮಾಡ್ತಿದ್ದಾರೆ, ರೆಸ್ಪಾನ್ಸ್ ಎಲ್ಲ ನೋಡ್ತಿದ್ದಾರೆ. ನಮಗೆ ಸೆಕೆಂಡ್ ಶೋ ಇಲ್ಲೆಲ್ಲ ಹೌಸ್ಫುಲ್ ಆಗಿದೆ. ಸೊ ನನಗೆ ಇದೊಂಥರ ತುಂಬಾ ವೆಲ್ಕಮಿಂಗ್, ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್. ಸೊ ಹೀಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ಆಬ್ವಿಯಸ್ಲಿ ಥರ್ಸ್ಡೇ ಫ್ರೈಡೇ ಇತ್ತು. ನಾವು ಪ್ರಾಕ್ಟಿಕಲಿ ಪ್ರಿಪೇರ್ ಆಗಿದ್ವಿ. ಓಕೆ, ನಮಗೆ ಒಂದು 30% 40% ಆಕ್ಯುಪೆನ್ಸಿ ಇರ್ಬೋದು ಅಷ್ಟೇ, ಜಸ್ಟ್ ಬಿಕಾಸ್ ಥರ್ಸ್ಡೇ ಯಾರು ರೆಡಿ ಆಗಿರಲ್ಲ ಸಿನಿಮಾ ನೋಡೋದಕ್ಕೆ. ಅಂಡ್ ಫ್ರೈಡೇಗಿಂತ ಸ್ಯಾಟರ್ಡೆ ಸಂಡೇ ಜಾಸ್ತಿ ಇರುತ್ತೆ. ಅಂಡ್ ನಾವು ಅನ್ಕೊಂಡಿದ್ದ ಹಾಗೆ ಇವತ್ತು ಒಂದಷ್ಟು ಕಡೆ ಬುಕ್ ಮೈ ಶೋಲು ಬೆಳಿಗ್ಗೆ ನಾನು ಎದ್ದು ನೋಡಿದಾಗ ಒಂದಷ್ಟು ಫಾಸ್ಟ್ ಫೀಲಿಂಗ್ ಅಲ್ಲಿ ಇತ್ತು. ಎಲ್ಲ ಆರೆಂಜಲ್ಲಿ, ನಂದು ಆರೆಂಜಲ್ಲಿ ನೋಡ್ತಾ ಇರೋದು ಫಸ್ಟ್ ಟೈಮ್ ಇವತ್ತು. ಸೊ ನನಗೆ ಇವತ್ತು ಏನ್ ಮಾತಾಡಬೇಕು, ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಖುಷಿ ಆಗ್ತಿದೆ. ಒಂದು ನಂಬಿಕೆಯಲ್ಲಿ ಏನೊಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಅದು ನೀಟಾಗಿ ಆಗಿದೆಯಲ್ಲ ಅಂತ ಒಂದೊಂದು ಖುಷಿ ಇದೆ. ಜನಗಳು ಅದೇ ರೀತಿ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಎಲ್ಲಾ ಪರ್ಸ್ಪೆಕ್ಟಿವ್ ಜನ ಇದನ್ನ ನೋಡಿದ್ದಾರೆ. ಅವ್ರವ್ರದ್ದೇ ಒಂದಷ್ಟು ಖುಷಿ ಇದೆ. ಕೆಲವೊಂದ್ ಕಡೆ ನಾನು ಹತ್ತಾಗ ಅವ್ರು ಹತ್ತಿದ್ದಾರೆ, ಅದರಲ್ಲಿ ಅವ್ರಿಗೆ ಬೇಜಾರು ಕೂಡ ಆಗಿದೆ. ಸೊ ಹೋಲ್ ಆಗಿ ಫ್ಯಾಮಿಲಿ, ನಾವು ಏನ್ ಎಲ್ಲರಿಗೂ ಸ್ಟಾರ್ಟಿಂಗ್ ಇಂದ ನಮ್ಮ ಪ್ರಮೋಷನ್ ಇದರಲ್ಲಿ ಹೇಳ್ತಾ ಇದ್ವಿ, ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇದು. ಸೊ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿದಾಗ ಪ್ರತಿಯೊಬ್ರು ಹೇಳಿರೋ ಪಾಯಿಂಟ್, ಒಂದು ಫ್ಯಾಮಿಲಿ ಆರಾಮಾಗಿ ನೋಡ್ಬೋದು, ಏನೋ ವಲ್ಗ್ಯಾರಿಟಿ ಇಲ್ಲ. ಆಕ್ಷನ್ ತೀರಾ ಓವರ್ ಆಗಿ ಆಕ್ಷನ್ ಮಾಡಕ್ ಹೋಗಿಲ್ಲ. ಎಷ್ಟು ಆ ಒಂದು ಪಾತ್ರಕ್ಕೆ ಬೇಕಾಗಿದೆ ಅಷ್ಟೇ ಆಕ್ಷನ್ ಇದೆ. ಪ್ರತಿ ಒಂದು ಕ್ಯಾರೆಕ್ಟರ್ ಇಮೋಷನ್ಸ್ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಏನೆಲ್ಲ ಒಂದಷ್ಟು ಜಾಗದ ಹೆಸರೆಲ್ಲ ಹೇಳಿದೆ, ಅಲ್ಲಿ ಆ ರೆಸ್ಪಾನ್ಸ್ ನೋಡೋದ್ರಿಂದ ಇವತ್ತಿಂದ ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ಮಂಡ್ಯ, ನಾಳೆಯಿಂದ ನಾರ್ತ್ ಕರ್ನಾಟಕದಿಂದ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಕಡೆ ವಿಸಿಟ್ ಮಾಡ್ತೀವಿ. ಹೀಗೆ ರೆಸ್ಪಾನ್ಸ್ ಮಾಡ್ತಾ ಇರಿ. ಐ ರಿಯಲಿ ನೀಡ್ ಯು ಆಲ್. ಥ್ಯಾಂಕ್ ಯು. ಅನ್ಕೋತಿದ್ದೆ ನಾನು ನನ್ನ ಕೆಲಸ ಅಷ್ಟೇ ಮಾಡಬೇಕು. ಐ ಶುಡ್ ನಾಟ್ ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್ ಎಲ್ಸ್. ನನಗೆ ಬಿಕಾಸ್ ಒಂದು ಸರ್ಕಲ್ ಇಂದ ಇನ್ನೊಂದಷ್ಟು ಜನಕ್ಕೆ ಪರಿಚಯ ಆಗ್ತೀನಿ. ಬಟ್ ಆ ಪರಿಚಯಕ್ಕೆ ಇನ್ನೊಂದು ಕಾರಣ ಇರುತ್ತೆ, ಆ ಸರ್ಕಲ್. ನಾನಿಲ್ಲಿ ನನ್ನ ಇಂಡಿವಿಜುವಾಲಿಟಿ ಕ್ರಿಯೇಟ್ ಮಾಡಕ್ ಬಂದಿರೋದು. ಅಂಡ್ ನನಗೆ ಅದು ಎಷ್ಟು ನಾನು ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತೀನೋ ಅಷ್ಟೇ ಒಳ್ಳೇದು. ಎಂಡ್ ಆಫ್ ದ ಡೇ ಇದು ಒಂದು ಕಾಂಪಿಟೇಟಿವ್ ಫೀಲ್ಡ್. ನಾವು ಎಷ್ಟೇ ಜೊತೆಲಿದ್ದೀವಿ ಅಂತ ಹೇಳಿದ್ರು ಮನ್ಸಲ್ಲಿ ಆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಆ ಫೇಕ್ನೆಸ್ ನ ಹೊರಗಡೆ ಇಟ್ಕೊಂಡು ಮನ್ಸಲ್ಲಿ ಒಂದು ಇಟ್ಕೊಳ್ಳೋಕ್ಕಿಂತ ಎನಿವೇಸ್ ಗೊತ್ತಿದೆ ಇಟ್ಸ್ ಅ ಕಾಂಪಿಟೇಷನ್, ಕಾನ್ಸಂಟ್ರೇಟ್ ಆನ್ ಅವರ್ ಸೆಲ್ಫ್, ವರ್ಕ್ ಗುಡ್ ಅಷ್ಟೇ. ಸರ್, ಈಗ ನಮ್ಗೆ ನಮ್ಮ ಬಾಯ ಮೇಲೆ ಕಂಟ್ರೋಲ್ ಇರುತ್ತೆ, ಎಲ್ಲರ ಬಾಯ ಮೇಲೂ ನಮ್ ಕಂಟ್ರೋಲ್ ಇರಲ್ಲ. ಅಂಡ್ ಎಲ್ಲಾರ್ಗು ನೋಡೋ ಪರ್ಸ್ಪೆಕ್ಟಿವ್ ಎರಡು ಇದ್ದೇ ಇರುತ್ತೆ. ನಮ್ಗೆ ಯಾವ ಪರ್ಸ್ಪೆಕ್ಟಿವ್ ಬೇಕೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಗಿಮಿಕ್ ಅಂತ ನನ್ನ ಪ್ರಕಾರ ಇದನ್ನ ಸಿನಿಮಾ ಗಿಮಿಕ್ ಅಂತ ಅನ್ನಕ್ಕಾಗಲ್ಲ. ಆಬ್ವಿಯಸ್ಲಿ ಈಗ ನಾವೆಲ್ಲಾ ಪ್ರೆಸ್ ಮೀಟ್ ಅಲ್ಲೂ ಹೇಳಿದೀವಿ, ಎಲ್ಲಾ ಮೀಡಿಯಾದವ್ರು ಮಾತ್ರ ನಮ್ಗೆ ಸಪೋರ್ಟ್ ಇರೋದು. ಅಂಡ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಒಂದು ರಿಲೇಶನ್ಶಿಪ್ ಇರುತ್ತೆ, ಒಂದು ಪರ್ಸನಲ್ ರಿಲೇಶನ್ಶಿಪ್ ಇರುತ್ತೆ. ಸೊ ಸಿನಿಮಾ ಪ್ರಮೋಷನ್ಗೆ ಅಂತ ಕಮರ್ಷಿಯಲ್ ರಿಲೇಶನ್ಶಿಪ್ ಇದ್ದಾಗ ನಾವು ಈ ತರ ಮಾಡೋ ಅಗತ್ಯ ಏನಿದೆ? ಇಫ್ ಇನ್ ಕೇಸ್ ಕಮರ್ಷಿಯಲ್ ಇದ್ರಲ್ಲೇ ನಮ್ಗೆ ರೀಚ್ ಆಗ್ತಿಲ್ಲ ಅಂದ್ರೆ ಇದ್ರಲ್ಲಿ ರೀಚ್ ಆಗುತ್ತೆ ಅಂತ ಏನ್ ಪಾಸಿಬಿಲಿಟೀಸ್ ಇದೆ? ಓಕೆ, ಈ ತರ ಗಿಮಿಕ್ ಮಾಡಿದ್ರೆ ಅದರಿಂದ 100 ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಂತ ಅಂದ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ. ಈ ತರ ಗಿಮಿಕ್ ಇಂದ ಜನ ಥಿಯೇಟರ್ಗಂತೂ ಬರಲ್ಲ, ನ್ಯೂಸ್ ನೋಡ್ಬೋದು, ಸಿನಿಮಾ ನೋಡಲ್ಲ. ಸೊ ನನ್ನ ಪ್ರಕಾರ ಈ ತರ ಗಿಮಿಕ್ ಮಾಡೋ ಅಗತ್ಯ ಇಲ್ಲ. ಓಕೆ, ಗಿಮಿಕ್ ಮಾಡೋದಾಗಿದ್ರೆ ಈ ಸ್ಟಿಕ್ಕರ್ನ ಇಲ್ಲಿ ಅಂಟಿಸ್ಕೊತಿದ್ದೆ, ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಹಿಂಗೆ ಕುಂದ್ಕೊಂಡು ಬರ್ತಿದ್ದೆ. ಐ ಗೆಟ್ ಪೇಡ್ ಫಾರ್ ಮೈ ಆಕ್ಟಿಂಗ್. ನನಗೆ ಹೊರಗಡೆ ಆಕ್ಟ್ ಮಾಡೋದೇನು ಕಷ್ಟ ಅಲ್ಲ. ಸೊ ಐ ಕ್ಯಾನ್ ಡೂ ದ್ಯಾಟ್. ಆಮೇಲೆ ನನ್ನ ಪ್ರಕಾರ ಯಾರು ಇದನ್ನ ಗಿಮಿಕ್ ಆಗಿ ಬಳಸ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ 2 ಸರಿ ಇವ್ರಿಗೆ ಫೋನ್ ಮಾಡಿದ್ದಾರೆ. ನಾನು ಆಗ್ಲೂ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾಗಬಾರ್ದು. ನಾಳೆ ದಿನ ರಿಲೀಸ್ ಇದೆ, 2 ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ. ಆ ದಿನ ನನ್ಗೆ ಅಲ್ಲಿ ಕೂರಕ್ಕಾಗದಿರೋದಕ್ಕೆ ನನ್ಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತಿದೆ. ಅರ್ಧ ಗಂಟೆಗೆ ಇವ್ರಿಗೆ ಫೋನ್ ಮಾಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ, ಜನ ರೆಸ್ಪಾಂಡ್ ಮಾಡ್ತಿದಾರ, ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದ್ಯಾ, ಇದೇ ಪ್ರಶ್ನೆ ಕೇಳ್ತಿದ್ದೆ. ನನ್ಗೆ ಕಟ್ಟಾಗ್ದಂಗೆ ಆಗ್ತಿದೆ ಅಲ್ಲಿ. ನಾನು 2 ದಿನ ಪೇನ್ ಕಿಲ್ಲರ್ಸ್ ಅಲ್ಲಿ ಇದ್ದೀನಿ. ಸರಿ, ಈಗ ಗಿಮಿಕ್ ಅನ್ಕೊಳ್ಳೋಣ, ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋದೆ. ಅಲ್ಲ, ಅವ್ರು ಚುಸ್ತಾರಲ್ಲ ಇಂಜೆಕ್ಷನ್ಗಳು, ಅದು ಯಾರು ತಗೋತಾರೆ ಗಿಮಿಕ್ಗೆ? ಅದ್ರ ಜೊತೆಗೆ ಅಲ್ಲ, ಅವರು ಪೇನ್ ಕಿಲ್ಲರ್ಸ್ 2-3 ಗ್ಲೂಕೋಸ್ ಬಾಟಲ್ ಹಾಕ್ತಾರೆ. ಒಬ್ಬ ಫಿಟ್ ಆಗಿರೋ ಮನುಷ್ಯ ಸಾಕೊಂಡಿರೋನು ಇಲ್ದೇ ಇರೋದು ರೋಗ ಬಂದ್ಬಿಡುತ್ತೆ ಅವನ್ಗೆ. ಸೊ ಆತರ ನನ್ನ ಪ್ರಕಾರ ಗಿಮಿಕ್ ಯಾರು ಮಾಡಲ್ಲ. ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ, ಈಗ ಪ್ರೊಡ್ಯೂಸರ್ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದ್ದಾರೆ, ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಬಂದು ಕಟ್ಟಿದ್ದಾರೆ. ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಿಲ್ಲ, ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು. ನನ್ನ ಏನೋ ಲಾಭಕ್ಕೋಸ್ಕರ ಇನ್ನೊಬ್ರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ. ಇದೆಲ್ಲ ಒಂದು ಇಮೋಷನ್ಸ್. ನಾನ್ ಎಷ್ಟು ಜನಕ್ಕೆ ನನ್ನ ಕೆಲಸದಿಂದ ಪರಿಚಯ ಇದೀನೋ ಗೊತ್ತಿಲ್ಲ, ಬಟ್ ಒಂದು ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲಸದಿಂದ ಪರಿಚಯ ಇದ್ದೀನಿ.
ಈ ಒಂದು ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗೆ ಗೊತ್ತಿದೆ. ಅವ್ರ ಇಮೋಷನ್ಸ್ ನ ಹರ್ಟ್ ಮಾಡಿ ನನ್ ಬೇಳೆ ಅಂತೂ ನನ್ನ ಲೈಫಲ್ಲಿ ಯಾವತ್ತೂ ಬೆಳೆಸ್ಕೊಳ್ಳಲ್ಲ. ಆಮೇಲೆ ನಾನು ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನಕ್ಕೆ ಹೇಳಿದೀನಿ ಅಂತಂದ್ರೆ ಅದು ನಾನು ಮನ್ಸಿಂದ ಹೇಳಿರೋದು. ನನ್ಗೆ ಗ್ರಾಟಿಟ್ಯೂಡ್ ಇದೆ. ನನ್ಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದ್ದೀನಿ. ಎಷ್ಟೋ ಜನ ಆಂಕರ್ಸ್ ಪರ್ಸನಲಿ ನಂಗೆ ಮೆಸೇಜ್ ಮಾಡ್ತಿದ್ದಾರೆ, ನನ್ಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೇಗಿದ್ದೀರಾ ಏನು ಅಂತ. ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದಾರಲ್ಲ ಅಂತ. ಸಂಜೆ ಈ ತರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯನ ಈಗ ನೋಡ್ತಿರೋದ್ ಸತ್ಯನ ಅಂತಾನೆ ಜನಗಳಿಗೂ ತಲೆ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ಸರ್, ಗಿಮಿಕ್ ಮಾಡಿದ್ ನಾನಲ್ಲ. ನನಗೊಂದು ಇನ್ಸಿಡೆಂಟ್ ಆಗಿದೆ, ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ, ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋದ್ ಗಿಮಿಕ್. ನಾನೆಲ್ಲೂ ಹೇಳಿಲ್ಲ ನಾನು ICU ಇದ್ದೆ, ನಮ್ಮ ಟೀಮ್ ಅವ್ರು ಎಲ್ಲೂ ಹೇಳಿಲ್ಲ ನನ್ನ ಕೈಕಾಲು ಮುರಿದೋಗಿದೆ ಅಂತ. ಅಲ್ಲ, ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಇನ್ನೊಂದು ಸಿನಿಮಾಗೆ ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲು ಮುರ್ಕೊಂಡು ಕೂತಿದ್ದೀನಿ ಅಂದ್ರೆ ಸಿನಿಮಾ ಸಿಗುತ್ತಾ ನನಗೆ ಮುಂದೆ? ಸೊ ಆಬ್ವಿಯಸ್ಲಿ ಇದನ್ನ ಯಾರು ಆತರ ಮಾಡಕ್ಕೆ ಹೋಗಲ್ಲ. ಅಂಡ್ ನಾನು ಹೇಳ್ತಿಲ್ವಾ, ನಾನು ಇದನ್ನ ಅಡ್ರೆಸ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ನೀವು ಪ್ರಶ್ನೆ ಕೇಳಿದ್ರಿ, ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ನನಗೆ ತಲೆಗೆ ಹಾಕೊಳ್ಳೋಕ್ಕೂ ಹೋಗ್ಲಿಲ್ಲ. ಅದಿದ್ದೇ ಇದೆ, ಇದು ಫಸ್ಟ್ ಟೈಮ್ ಏನಲ್ಲ, ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬಂದಿದ್ದೀವಿ. ಒಂದನ್ನ 24 ಹೇಳೋದು, 24 ಜನಕ್ಕೆ 50 ಅರ್ಥ ಆಗೋದು, ಆ 50ಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರೆ ನನ್ ಕೆಲಸ ಇದ್ದಿದ್ದು ಒಂದೇ, ಆ ಒಂದಕ್ಕೆ ಆನ್ಸರ್ ಮರ್ತೋಗುತ್ತೆ ನಂಗೆ. ಸೊ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡಬೇಕು. ಅಲ್ಲ ಸರ್, ಅದು ನನ್ಗೆ ನಾನು ಇಲ್ಲ ನಾನು ಎಲ್ಲೂ ರೆಸ್ಪಾಂಡ್, ನಾನು ಅದೇ ಹೇಳಿದೆ, ಅದನ್ನ ಬಿಟ್ಬಿಡಿ. ಅವ್ರವ್ರ ಸ್ವಾರ್ಥ ಗಿಮಿಕ್, ಅವ್ರವ್ರ ಸ್ವಾರ್ಥಕ್ಕೆ ಲಾಭಕ್ಕೆ ಏನು ಮಾಡಿ ಎಲ್ಲರೂ ಹೇಳಿಲ್ಲ. ತುಂಬಾ ಕನ್ಸರ್ನ್ ಬಂದ್ರು ಕೆಲವರು, ಅಲ್ಲೆಲ್ಲ ಒಂದಿಬ್ರು ಯಾರೋ ಗಿಮಿಕ್ ಅಂತ, ಅದು ಅವ್ರ ಗಿಮಿಕ್. ಈಗ ICU ಇದಾನೆ, ಕೈಕಾಲು ಮುರಿದೋಗ್ಬಿಟ್ಟಿದೆ, ಯಾರಾದ್ರೂ ಅದ್ರ ಏನಾದ್ರೂ ಹೇಳಿದೀವ? ಯಾವ್ದು ಗಿಮಿಕ್ ಹಾಗಾದ್ರೆ? ಯಾರ ಸ್ವಾರ್ಥ ಕೆಲಸ ಮಾಡ್ತಿದ್ದಾರೆ? ಸರ್ ಇನ್ನೊಂದು ವಿಷಯ, ಸುಧೀಂದ್ರ ಸರ್ ನಿಮ್ಗೆ ಸರ್ ಇನ್ಫಾರ್ಮ್ ಮಾಡಿದಾಗ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ರು ಅಲ್ವಾ, ನಾನು ಎಲ್ಗೆ ಹೋಗಿದ್ದೆ, ಏನಾಗಿದೆ, ಏನ್ ಬಂದಿದ್ದು ಎಲ್ಲ. ಸರಿ, ಅದ್ರ ಮಧ್ಯೆ ಡ್ರಿಂಕ್ ಮಾಡ್ತಿದ್ರ ಅಂತ ಹೇಳಿದ್ರಲ್ಲ, ಅದು ಗಿಮಿಕ್. ಯಾರೋ ಆತರ ಹಾಕಿದ್ರು. ಇನ್ಫಾರ್ಮೇಶನ್ ಹೋಗಿದೆ, ಫಸ್ಟ್ ಇನ್ಫಾರ್ಮೇಶನ್ ಏನ್ ಹೋಗಿದೆ ಅದನ್ನ ಪ್ರೆಸೆಂಟ್ ಮಾಡೋದು ಅಷ್ಟೇ ನನ್ಗೆ ಅನ್ಸುತ್ತೆ. ಇಟ್ಸ್ ಲೈಕ್ ಫೇರ್ ಎನಫ್. ಅದ್ರ ಜೊತೆಗೆ ಬೇರೆ ಏನೇ ಸೇರಿಸಿದ್ರು ಆ ಗಿಮಿಕ್ ನಾನ್ ಹೊಣೆ ಅಲ್ಲ. ನನ್ನ ಇನ್ಫಾರ್ಮೇಶನ್ ಏನಿದೆ ನಾವು ಅದನ್ನ ತಲುಪಿಸಿದೀವಿ, ಅದನ್ನ ಯಾವ ರೀತಿ ತೋರಿಸ್ತಾರೆ ಅದ್ರ ಮೇಲೆ ನನ್ ಕಂಟ್ರೋಲ್ ಹೇಗಿದೆ. ನಾನು ಹೇಳಿಲ್ವಾ, ಸಿನಿಮಾಗ್ ನಾವು ಕಮರ್ಷಿಯಲ್ ಮಾಡಿರ್ಬೋದು, ಬೇರೆ ಯಾವ್ದಕ್ಕೂ ನಮ್ದು ಆಗಿರಲ್ಲ. ಸೊ ನಾವು ಸಿನಿಮಾಗೆ ನಮ್ಮ ಕೈಲಿ ಒಂದು ಕಂಟ್ರೋಲ್ ಇರ್ಬೋದು, ಏನ್ ವಿಚಾರ ಹೋಗ್ತಿದೆ ಅಂತ. ಬೇರೆ ಏನೇ ಆದ್ರೂ ಅದು ನಾನ್ ಮಾಡೋದೇ ಆಗಿದ್ರೆ 4 ವಾರ ಮುಂಚೆ ಮಾಡಿ 4 ದಿನ ಬೆಡ್ ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಿದ್ದೆ. ಆಮೇಲೆ ಆ ಫಸ್ಟ್ ವಿಡಿಯೋ ಏನ್ ಬಿಟ್ನಲ್ಲ, ಗಿಮಿಕ್ ಆಗಿದ್ರೆ, ಸಿನಿಮಾ ಗಿಮಿಕ್ ಆಗಿದೆ, ಅಯ್ಯೋ ನನ್ ಕೈಕಾಲ್ ಮುರಿದೋಗಿದೆ, ನೀವೇ ನಂಗೆ ಸಪೋರ್ಟ್, ದಯವಿಟ್ಟು ಸಿನಿಮಾಗ್ ಬನ್ನಿ, ನಿಮ್ ಬಿಟ್ಟು ನಾನು ಆತರ ಏನಾದ್ರು ವಿಡಿಯೋ ಮಾಡಿ ಹಾಕ್ತಿದ್ದೆ. ಫಸ್ಟ್ ವಿಡಿಯೋ ಯಾಕೆ, ನಂಗೆ ಏನೂ ಆಗಿಲ್ಲ, ದಯವಿಟ್ಟು ಯಾರು ಪ್ಯಾನಿಕ್ ಆಗ್ಬೇಡಿ. ನಂಗೆ ಲಿಟ್ರಲಿ ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ, ಒಂದಷ್ಟು ಆಶ್ರಮ, ಆಮೇಲೆ ನನ್ನ ತುಂಬಾ ಇಷ್ಟಪಡೋರು ನಮ್ಮ ತಂದೆ ತಾಯಿ, ಇವ್ರಿಗೆ ಯಾವ ರೀತಿ ರೀಚ್ ಆಗ್ತಿದೆ, ಇವ್ರು ಪ್ಯಾನಿಕ್ ಆಗ್ತಾರ ಅಂತ ಒಂದೇ ವಿಷಯ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಅವ್ರಿಗೆ ವಿಷಯ ಗೊತ್ತಾಗಬಾರ್ದು ಅಂತಾನೆ ನಾನು ರಾತ್ರಿ ಎಲ್ಲ ಇದ್ದಿದ್ದು. 12 ಎಷ್ಟು ಗಂಟೆಗೆ ಬೆಳಿಗ್ಗೆ ನೀವು ಬಂದು ವಿಡಿಯೋ ತಗೊಂಡಿದ್ದು? ನನ್ಗೆ ಒಂದು 10 o'clock ಎಚ್ಚರ ಆಗಿದೆ, 12 ಗಂಟೆಗೆ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ. ನಾವು ರಾತ್ರಿ ಎಲ್ಲ ಬೆಳಗ್ಗೆ ಎಲ್ಲ ನೆಕ್ಸ್ಟ್ ಡೇನು ಎಳಿಬೋದಿತ್ತಲ್ಲ. ಅಂದ್ರೆ ಅದು ಮೋಸ್ಟ್ ಪ್ರಾಬಬಲಿ ಆಕ್ಸಿಡೆಂಟ್ ಆಯ್ತು, ಅದಾದ್ಮೇಲೆ ಬಾಡಿ ಬರ್ಲಿಲ್ಲ, ಮನುಷ್ಯ ಬಂದ್ಬಿಟ್ಟಲ್ಲ ಅಂತ ಮಿಸ್ ಆಗೋಯ್ತೇನೋ ಅಲ್ಲಿ ಆ ತರ. ಅಂದ್ರೆ ಸರ್ ಅದು ಲ್ಯಾಪ್ಟಾಪ್ ಇತ್ತು, ನಾವು ಪ್ರೆಸ್ ಡೇ ಎಲ್ಲ ವಿಡಿಯೋ ಆಗಿತ್ತಲ್ಲ, ನಾನು ಅದ್ರ ಸ್ವಲ್ಪ ಇದ್ ನೋಡ್ತಿದ್ದೆ, ಸಡನ್ಲಿ ಬ್ರೇಕ್ ಆಗಿತ್ತು, ಅದು ಇಲ್ಲಿ ಡಯಾಫ್ರಾಮ್ ಹೊಡೆದಿದೆ. ಸೊ ನಿಮ್ಗೆ ಆಕ್ಸಿಜನ್ ಇಂಟೇಕ್ ತುಂಬಾ ಕಡಿಮೆ ಆಗೋಗುತ್ತೆ, ನಿಮ್ಗೆ ಬ್ರೀದಿಂಗ್ ಶಾರ್ಟ್ ಆಗೋಗುತ್ತೆ. ಆ ಶಾರ್ಟ್ ಬ್ರೀದಿಂಗ್ ಇಂದ ಸಡನ್ಲಿ ಬ್ಲಾಕ್ ಔಟ್ ಆಗುತ್ತೆ ಒಂದು 5-4 seconds. ಸೊ ಆ ಬ್ಲಾಕ್ ಔಟ್ ಆಗಿದ್ದಕ್ಕೆ ಆಕ್ಚುಲಿ ಗಿರೀಶ್ ಅವ್ರಿಗೆ ತುಂಬಾ ಸಿನಿಮಾ ಹೀರೋ ಕರ್ಕೊಂಡು ಗುದ್ಬಿಡ್ನಲ್ಲ ಅಂತ ಅವ್ರಿಗೆ ಒಂದು, ಅದನ್ನ ನಾಳೆ ರಿಲೀಸ್ ಅವ್ರು ತುಂಬಾ ಪ್ಯಾನಿಕ್ ಆಗೋದ್ರು. ಸೊ ಜೊತೆಗೆ ಇವರು ಇದ್ರು, ಇವ್ರ ಆಮೇಲೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋದ್ರು. ಆ ಗಾಡಿ ಫುಲ್ ಡ್ಯಾಮೇಜ್ ಆಗಿತ್ತು, ಅದನ್ನ ಇವ್ರು ಗ್ಯಾರೇಜಿಗೆಲ್ಲ ಕಳಿಸ್ಕೊಟ್ರು. ನಾನ್ ಇವ್ರಿಗೆ ಅದೇ ಹೇಳ್ತಿದ್ದೆ, ದಯವಿಟ್ಟು ನಮ್ಮ ತಂದೆ ತಾಯಿಗಂತೂ ವಿಷಯ ಗೊತ್ತಾಗಬಾರ್ದು, ಬಿಕಾಸ್ ಒಂದು ಹ್ಯಾಪಿ ಎನ್ವೈರ್ಮೆಂಟ್ ಇದೆ, ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ, 2 ವರ್ಷ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ, ಇವತ್ತು ಈ ತರ ಆಗಿದೆ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಅವ್ರಿಗೆ ದುಃಖ ಆಗುತ್ತೆ. ನನ್ಗೆ ಇಲ್ಲಿ ನಂದು ಏನೋ ಒಂದು ಚಿಕ್ಕ ಸ್ವಾರ್ಥ ಆಗ್ಬೋದು ಅಂತ ಇಲ್ಲಿ ಸಾವಿರಾರು ಜನಕ್ಕೆ ಕಣ್ಣೀರ್ ಹಾಕ್ಸಕ್ ನನ್ಗಂತೂ ಇಷ್ಟ ಇಲ್ಲ. ಐ ನೆವರ್ ಡೂ ದೀಸ್ ಕೈಂಡ್ ಆಫ್ ಸ್ಟಂಟ್ಸ್. ನನ್ಗೆ ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ರೀತಿ ಇದೆ. ಇದು ಈ ತರ ಅಂತೂ ಐ ಡೋಂಟ್ ಥಿಂಕ್ ಎನಿ ಆರ್ಟಿಸ್ಟ್ ವಿಲ್ ಡೂ. ಸೀರಿಯಸ್ಲಿ ಇದನ್ನ ಯಾರು ಮಾಡಲ್ಲ. ಅದೊಂದು ಕತೆ ಹೇಳ್ತಾರಲ್ಲ, ಹುಲಿ ಬಂದ, ಇವತ್ತು ಈ ತರ ನಾಟಕ ಆಡ್ತಿದ್ರೆ ನಾಳೆ ಆದಾಗ್ಲೂ ಯಾರು ಬರಲ್ಲ. ಸೊ ಅದಕ್ಕೆ ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್. ಇಲ್ಲ, ನಾನು ಅದೇ ಹೇಳಲ್ಲ ಸರ್, ನನ್ನ ಬಾಯಿ ಮೇಲೆ ನಂಗೆ ಕಂಟ್ರೋಲ್ ಇದೆ, ಎಲ್ಲರ ಬಾಯಿ ಮೇಲೂ ನಂಗೆ ಕಂಟ್ರೋಲ್ ಇಲ್ಲ, ಅದ್ರ ಅಗತ್ಯನೂ ನಂಗಿಲ್ಲ. ಸೊ
ಅವ್ರ ಪರ್ಸ್ಪೆಕ್ಟಿವ್ ಅದು. ನಾನು ಅದೇ ಹೇಳ್ತಿರೋದು, ಫಸ್ಟ್ ಇನ್ಫಾರ್ಮೇಶನ್ ಸುಧೀಂದ್ರ ಸರ್ ಇಂದ ಏನ್ ಹೋಗಿದೆ ನೀಟಾಗಿ ಮೆನ್ಷನ್ ಆಗಿದೆ.